ಈ ಈಗೋ ಅನ್ನೋದು ಬಂದರೆ ಒಂದು ರಿಲೇಷನ್ಶಿಪ್ಪಲ್ಲಿ ಆ ಸಂಬಂಧ 100% ಬ್ರೇಕ್ ಆಗ್ತಾ ಹೋಗುತ್ತೆ. ಅಲ್ಲಿ ನಮಗೆ ಗೊತ್ತಾಗ್ದಂಗೆ ಅವಾಯ್ಡ್ ಆಗಿಬಿಡ್ತೀವಿ, ದೂರ ಆಗಿಬಿಡ್ತೀವಿ ನಾವು. ಸೊ ಯಾವ ಥರದಲ್ಲಿ ಈಗೋ ಬರ್ಲಿಕ್ಕೆ ಶುರು ಆಗುತ್ತೆ. ಸೊ ಫಸ್ಟ್ ಒನ್ ಏನಂತ ಹೇಳಿದ್ರೆ, ಸೊ ಆಲ್ಮೋಸ್ಟ್ ಸುಮಾರು ಕಥೆಗಳನ್ನು ಕೇಳಿದ್ದೀವಿ. ಏನು ಅಂತ ಹೇಳಿದರೆ, ಜಾಸ್ತಿ ಓದಿರೋದ್ರಿಂದ, ಸಪೋಸ್ ಗಂಡ ಕಡಿಮೆ ಓದಿರ್ತಾನೆ ಅಂತ ಅನ್ಕೊಳ್ಳೋಣ, ಹೆಣ್ಣು ಸ್ವಲ್ಪ ಜಾಸ್ತಿ ಓದಿರ್ತಾಳೆ ಅಂದರೆ ಹೆಂಡತಿ ಆದಂಥವಳು. ಲೈಕ್ ಗಂಡ 10th ಫೇಲ್ ಆಗಿದ್ದರೆ ಹೆಂಡತಿಯಲ್ಲಿ BSc ಸೆಕೆಂಡ್ ಇಯರ್ ಸೈನ್ಸು ಅಥವಾ MSW ಏನೋ ಒಂದು ಮಾಡಿರ್ತಾಳೆ. ಸೊ ಅಲ್ಲಿ ನಾನು ಜಾಸ್ತಿ ಓದಿದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲೋ ಒಂದು ಕಡೆ ಈಗೋ ಬರೋಕ್ಕೆ ಶುರುವಾದರೆ ಅವಾಗೇನಾಗುತ್ತೆ, ಗಂಡ ಅನ್ನೋ ಒಂದು ಪ್ರಜ್ಞೆನೂ ಕೂಡ ಕಳ್ಕೊಳ್ಬೇಕಾಗತ್ತೆ. ಸೊ ಆ ಥರದೊಂದು ಈಗೋ, ನಾನು ಜಾಸ್ತಿ ಓದಿದ್ದೀನಿ, ನೀನು ಹೇಳಿದಾಗ ನಾನು ಕೇಳಬೇಕಾ? ಇಲ್ಲಿ ನಾನು ಜಾಸ್ತಿ ಓದಿರೋದ್ರಿಂದ ನಿನಗೆ ಅಷ್ಟು ಬುದ್ಧಿ ಇಲ್ಲ, ರೈಟ್? ಸೊ ನಾನು ಹೇಳಿದಂಗೆ ನೀನು ಕೇಳಬೇಕು. ಇಲ್ಲ, ಅವ್ರ ಗಂಡ ಎಷ್ಟೇ ದುಡ್ಕೊಂಬಂದು ಕೊಟ್ಟರು ಕೂಡ ನಾನು ಈ ಮನೆಗೆ ಬಾಸ್ ಆಗಬೇಕು, ಬಿಕಾಸ್ ನಾನು ಜಾಸ್ತಿ ಓದಿದ್ದೀನಿ ಅಂಥೇಳಿ ಲೇಡೀಸ್ ಹಿಂಗಾದರೆ ಅಲ್ಲಿ ಈಗೋ ಮುಖಾಂತರ ಸಂಸಾರ ಹಾಳಾಗುತ್ತೆ. ಸಮ್ಟೈಮ್ಸ್ ಬೇರೆ ಫ್ಯಾಮಿಲಿಗಳಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಗಂಡ ಜಾಸ್ತಿ ಓದಿರ್ತಾನೆ, ರೈಟ್? ಗಂಡ ಜಾಸ್ತಿ ಓದ್ಕೊಂಬಿಟ್ಟು ಹೆಂಡತಿ ಏನೂ ಓದಿರಲ್ಲ ಪಾಪ, ಅಲ್ಲೂ ಹಿಂಗೂ ನಡೆಯುತ್ತೆ. ನಾನು ತುಂಬ ಓದಿದ್ದೀನಿ, ಏನು ಓದದೇ ಇರೋಳು ನಿನಗೆ ನಾನು ಇಷ್ಟೊಂದು ರೆಸ್ಪೆಕ್ಟ್ ಕೊಡಬೇಕಾ, ಮರ್ಯಾದೆ ಕೊಡಬೇಕಾ, ತಂದಿರೋ ಎಲ್ಲ ಅಮೌಂಟ್ನ ನಿನಗೆ ಕೊಟ್ಬಿಡ್ಬೇಕಾ, ನೀನು ಮನೆ ಮೇಂಟೈನ್ ಮಾಡ್ತೀಯಾ? ಸೊ ಈ ಥರದ್ದೆಲ್ಲ ಇರುತ್ತೆ. ಕೆಲವೊಂದು ನಡೆದು ಹೋಗುತ್ತೆ ಸಂಸಾರಗಳಲ್ಲಿ ಆಲ್ಮೋಸ್ಟ್. ಆದರೆ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಏನು ಸರ್ಟಿಫಿಕೇಟ್ ಇರುತ್ತೆ, ಎಸ್, ಅದು ಓನ್ಲಿ ಫಾರ್ ನಾಲೆಡ್ಜ್ಗೆ. ಏನು ಸರ್ಟಿಫಿಕೇಟ್ ತೊಗೊಂಡಿದ್ದೀರಾ, ನಾಲೆಡ್ಜ್ ತೊಗೊಂಡಿದ್ದೀರಾ, ವೆಲ್, ಸೂಪರ್. ಆದರೆ ನಿಮ್ಮ ಅತಿಯಾದ ಯೋಚನೆ ನಿಮ್ಮ ಸಂಸಾರನ ಹಾಳು ಮಾಡಬಾರ್ದು ಸ್ನೇಹಿತರೆ. ಏನಕ್ಕೆ ಅಂತ ಹೇಳಿದ್ರೆ, ನೀವೇನು ಡಿಗ್ರಿ ಮುಗಿಸ್ಕೊಂಡಿದ್ದೀರಾ, ಏನು ಸರ್ಟಿಫಿಕೇಟ್ ತೊಗೊಂಡಿದ್ದೀರಾ, ಸೂಪರ್, ನಾಲೆಡ್ಜ್ ಇದೆ. ಆ ನಾಲೆಡ್ಜ್ ತೊಗೊಂಡು ಎಲ್ಲರೂ ಸಮಾನರು. ಅವ್ರು ಓದಿಲ್ಲಲ್ಲ, ಏನು ಓದಿರ್ತೀರಲ್ಲ, ನೀವು ಯಾರು ಓದಿರ್ತೀರ, ಹೆಂಡತಿ ಓದಿರ್ತೀರಾ, ಗಂಡ ಓದಿರ್ತೀರಾ, ಅದು ಬೇಡ. ಬಟ್ ಯಾರು ಚೆನ್ನಾಗಿ ಓದಿರ್ತೀರಲ್ಲ, ಓದದೇ ಇರೋರಿಗೂ ಅಷ್ಟೇ ವ್ಯಾಲ್ಯೂ ಕೊಟ್ಬಿಟ್ಟು, ನೀವು ಜಾಸ್ತಿ ಓದಿರೋರು ಯಾಕೆ ಆ ಸಂಬಂಧನ ಈಗೋ ಇಲ್ಲದೇ ಮೇಂಟೈನ್ ಮಾಡಬಾರ್ದು, ಈಗೋ ಇಲ್ಲದೇ ಆ ಸಂಬಂಧನ ತುಂಬ ಚೆನ್ನಾಗಿ ಪ್ರೀತಿಯಿಂದ ರನ್ ಮಾಡಬಾರ್ದು. ಒಂದು ತಿಳ್ಕೊಳ್ಳಿ, ನೀವು ಅಲ್ಲಿ ನಿಮ್ಮ ಸರ್ಟಿಫಿಕೇಟ್ ಬಂದು ಏನು ಅಂತ ಹೇಳಿದ್ರೆ ಸಂಸಾರಿ ಮಾಡ್ಲಿಕ್ಕೆ ಆಗೋದಿಲ್ಲ. BSc ಮಾಡಿದ್ದೀನಿ ಅಥವಾ ನಾವು MSW ಮಾಡಿದ್ದೀವಿ, ಅದೆಲ್ಲ ಮ್ಯಾಟ್ರು. ಪ್ರೀತಿ ಕೊಡುವಂಥದ್ದು ಬೇಕಾಗತ್ತೆ ಇಲ್ಲಿ. ನಿಮ್ಮ ಸರ್ಟಿಫಿಕೇಟ್ ಅವ್ರಿಗೆ ಕೊಡುವಂಥ ಅವಶ್ಯಕತೆ ಇಲ್ಲ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಮದುವೆ ಆಗಿದ್ದು ಎಲ್ಲ ತಿಳ್ಕೊಂಡೇ ಮದುವೆ ಆಗಿರ್ತೀರಾ, ರೈಟ್? ಅಂದಮೇಲೆ ಮದುವೆ ಆಗಿದ್ದರೆ ಉದ್ದೇಶ ಏನಿರುತ್ತೆ ಹೇಳಿ ನೋಡೋಣ? ಸಂಸಾರ ಮಾಡ್ಕೊಂಡು ಹೋಗಬೇಕು ಅಂತ ಇರುತ್ತೆ. ಅಲ್ಲಿ ಸರ್ಟಿಫಿಕೇಟ್ ಪ್ರೆಸೆಂಟ್ ಮಾಡಬೇಕು, ನಾನು ಹೆಚ್ಚು ನಾನು ಕಡಿಮೆ ಅಲ್ಲ. ಒಂದು ಸಂಸಾರ ಅಂತಂದಮೇಲೆ ಎರಡೂ ಅಂದರೆ ಇಬ್ಬರು ವ್ಯಕ್ತಿಗಳಿಂದ ಆಗುವಂಥದ್ದು ಅಂದಮೇಲೆ, ಆ ಸತ್ಯ ಗೊತ್ತಿರುತ್ತಂದಮೇಲೆ ಯಾಕೆ ನಾನು ಓದಿದ್ದೀನಿ, ನಾನು ಹೇಳಿದಾಗೇ ಕೇಳಬೇಕು, ನೀನು ಕಡಿಮೆ ಓದಿದೆಯಾ, ಈ ಮೆಂಟಾಲಿಟಿ ಯಾಕೆ ಬರುತ್ತೆ ಗೊತ್ತಿಲ್ಲ ನನಗೆ. ಸೊ ಈ ಮೆಂಟಾಲಿಟಿ ಬರೋ ಹಾಗಿದ್ದರೆ, ಸಪೋಸ್ ಏನಕ್ಕೆ ಮದುವೆ ಆಗಬೇಕಿತ್ತು, ಏನಕ್ಕೆ ಮದುವೆಯಾಗಿ ದೂರ ಆಗಬೇಕಿತ್ತು? ದೂರ ಆಗೋದ್ರ ಉದ್ದೇಶ ಆಯ್ತಿದ್ರೆ ಮದುವೆನೇ ಆಗಬಾರ್ದಾಗಿತ್ತು, ಸಿಂಗಲ್ ಆಗಿದ್ರೆ ಬೆಸ್ಟ್ ಇತ್ತಲ್ವಾ? ಮತ್ತೇನಕ್ಕೆ? ಎಷ್ಟು ಸಂಬಂಧಗಳಲ್ಲಿ ಈಗೋ ಬರುತ್ತೆ, ಈಗೋ ಯಾಕ್ರೂ ಬೇಕು, ರೈಟ್? ಸಂಸಾರ ಮಾಡ್ಲಿಕ್ಕೆ ಈಗೋ ಬೇಕಾ? ಬೇಡ. ನಮಗೆ ಯಾರ್ದು ಮಿಸ್ಟೇಕ್ ಇರುತ್ತೆ ಒಪ್ಕೊಬೇಕು. ಎಸ್, ನಮ್ದು ಇದು ತಪ್ಪಾಗಿದೆ, ಒಪ್ಕೊಳ್ಳೋದ್ರಿಂದ ಏನಾಗತ್ತೆ, ಎಲ್ಲಿ ಸೋಲ್ತೀವಿ ಅಲ್ಲಿ ದೊಡ್ಡವರಾಗ್ತೀವಿ ನಾವು. ಹಾಗಂತೇಳಿ ಪ್ರತಿ ಸಲನೂ ಕೂಡ ಗಂಡ ಸೋಲ್ತಿದ್ದಾನೆ ಅಥವಾ ಹೆಂಡತಿ ಸೋಲ್ತಿದ್ದಾಳೆ ಅಂತೇಳಿ ಅದನ್ನೇ ಪ್ಲಸ್ ಆಗಿ ತೊಗೊಳ್ಬಾರ್ದು ಎಲ್ಲೋ ಒಂದು ಕಡೆಗೆ, ರೈಟ್? ಅಲ್ಟಿಮೇಟ್ಲಿ ಫೈನಲಿ ಹೋಗುವಾಗ ನಾವು ಹೆಂಗೆ ಬದುಕಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸತ್ತೋಗ್ಬಿಡ್ತೀವಿ ಹಂಗೇನೆ. ಈಗೋ ಯಾಕೆ? ನನ್ನ ಪ್ರಶ್ನೆ ಅಷ್ಟೇ, ಏನಕ್ಕೆ ಈಗೋಗಳು ಬರಬೇಕು ನಮ್ಮಲ್ಲಿ? ಓದಿದ್ದೀವಿ ಕರೆಕ್ಟ್, ಎಷ್ಟೇ ಓದಿರಲಿ, ಆ ಹೆಚ್ಚು ಓದಿರ್ತಕ್ಕಂಥ ನಾಲೆಡ್ಜನ್ನು ಸಂಸಾರನ ಇನ್ನೂ ಉತ್ತಮ ರೀತಿಯಲ್ಲಿ ತಗೊಂಡು ಹೋಗ್ಲಿಕ್ಕೆ ಬಳಕೆ ಆಗಬೇಕು. ಜಾಸ್ತಿ ಓದಿದ್ದೀವಿ ಅಂತೇಳಿ ಈಗೋ ತೋರಿಸಿ ಸಂಸಾರ ಹಾಳಾಗಬಾರ್ದು, ರೈಟ್? ಅಷ್ಟು ಓದಿರೋರು ಆಗಿದ್ದರೆ ಯಾಕೆ ಆ ಸಂಸಾರನ ಅಷ್ಟು ಚೆನ್ನಾಗಿ ತೊಗೊಂಡು ಹೋಗ್ಬಾರ್ದು? ನಿಮ್ಮ ಜೊತೆಯಲ್ಲಿ ಒಬ್ಬರು ಓದದೇ ಇರ್ತಕ್ಕಂಥ ವ್ಯಕ್ತಿ ಇದೆ ಆದಮೇಲೆ ಅವ್ರನ್ನ ಇನ್ನೂ ಸ್ವಲ್ಪ ಟ್ಯೂನ್ ಮಾಡಿಕೊಂಡು, ಒಳ್ಳೆಯದಿಂದ ಹೇಳ್ಕೊಂಡು ಇನ್ನೂ ಸ್ವಲ್ಪ ನಿಮ್ಮ ಸಂಬಂಧನ ಬೆಟರ್ದೇನು ಮಾಡ್ಕೊಳ್ಬೋದಿತ್ತು. ಎಲ್ಲೋ ಒಂದು ಕಡೆ ಈಗೋ ಮಾಡಿಕೊಂಡು ಹಾಳು ಮಾಡ್ಕೊಳ್ಳೋ ಬದಲು ಓದದೇ ಇರೋರು ಕಟ್ಕೊಂಡಿದ್ದೀವಿ, ಅವ್ರನ್ನ ಮದುವೆ ಆಗಿದ್ದೀವಿ ಅಂತಂದಮೇಲೆ ಯಾರು ಗಂಡಾಗಲಿ ಹೆಣ್ಣಾಗಲಿ, ಸೊ ಅವ್ರನ್ನ ಹಿಂಗೆ ಈ ಥರದ್ದು ಅಂದ್ಕೊಂಡು ನಮ್ಮಲ್ಲಿರ್ತಕ್ಕಂಥ ಈಗೋನ ಕಿತ್ತು ಬಿಸಾಕಿ ನಮ್ಮ ಸಂಸಾರ ಚೆನ್ನಾಗಿರ್ಬೇಕಪ್ಪ, ನಮಗೆ ಮಕ್ಕಳಾಗಿದ್ದಾರೆ, ಆ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕಪ್ಪ, ಈ ಒಂದು ಥಾಟ್ ಬಂದರೆ ಡೆಫಿನೆಟ್ಲಿ ಆ ಸಂಸಾರದ ಮಧ್ಯೆ ಈಗೋ ಅನ್ನೋದು ಬರಲ್ಲ ಸ್ನೇಹಿತರೆ. ಯಾವ ಎಜುಕೇಷನ್ ಇರುತ್ತಲ್ಲ ನಮ್ಮ ಒಳಗಡೆ, ಆ ಎಜುಕೇಷನ್ ಮುಖಾಂತರ ನಾವು ನಮ್ಮ ಲೈಫನ್ನು ನಾವು ಇನ್ನೂ ದೊಡ್ಡ ಮಟ್ಟಕ್ಕೆ ಉಜ್ವಲ ಮಾಡ್ಕೊಳ್ಬೇಕು. ಅದು ಆ್ಯಕ್ಚುಲಿ ಎಜುಕೇಷನ್ಗೂ ಒಂದು ಏನಂತ ಹೇಳಿದ್ರೆ ನಾವು ಕಲ್ತಿರೋದಕ್ಕೂ ಸಾರ್ಥಕ ಆಗುತ್ತೆ ಆ್ಯಕ್ಚುಲಿ, ರೈಟ್? ಎಜುಕೇಷನ್ ಇಟ್ ಮೀನ್ಸ್ ಏನಂತ ಹೇಳಿದ್ರೆ ಹೊಸ ವಿಚಾರಗಳನ್ನು ಕಲ್ತ್ಕೊಂಡು ಬದುಕನ ಕಷ್ಟಗಳನ್ನು ಸುಧಾರಿಸ್ಕೊಳ್ಳೋಕ್ಕೋಸ್ಕರ ನಾವು ಎಜುಕೇಷನ್ನ ಕಲ್ತಿರ್ತೀವಿ. ಅಂದರೆ ನಮಗೆ ನಾಲೆಡ್ಜ್ ಇದ್ದಷ್ಟು ಬದುಕನ್ನು ಈಸಿ ಮಾಡ್ಕೊಳ್ಳೋಕ್ಕೆ. ಆ ನಾಲೆಡ್ಜ್ ಇಟ್ಕೊಂಡು ಈಗೋ ಮಾಡ್ಕೊಂಡು ಬದುಕನ್ನು ಹಾಳು ಮಾಡಲಿಕ್ಕಿಲ್ಲ, ರೈಟ್? ಜಸ್ಟ್ ಒಂದು ಕ್ಲಾರಿಟಿ ಕೊಟ್ಟಿದ್ದೀನಿ ಒಂದು ವಿಡಿಯೋ ಒಳಗಡೆ. ರೈಟ್ ಅನಿಸಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದೇ ಥರದ ಸುಮಾರು ವಿಡಿಯೋಗಳು ಬರುತ್ತೆ. ಚಾನಲ್ಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.